ಓಂ ಶ್ರೀ ಗುರುಭ್ಯೋ ನಮಃ. ಓಂ ದುಂ ದುರ್ಗಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶರತ್ ಶಾಸ್ತ್ರಿ, ಜ್ಯೋತಿಷಿಗಳು ಹಾಗೂ ಪುರೋಹಿತರು. ಜ್ಯೋತಿಷ್ಯ ಪರಿಹಾರಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋನಲ್ಲಿ ನಿಮಗೆ ವಾಸ್ತು ದೋಷ ಪರಿಹಾರದ ಬಗ್ಗೆ ಭಾಗ 1 ಇದರ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಈ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಶುಭವಾಗಲಿ. ಎಂಥ ಶ್ರದ್ಧೆಯಿಂದ ಮನೆಯನ್ನು ನಿರ್ಮಿಸಿದರೂ ಏನೋ ಒಂದು ತಪ್ಪು ನಡೆಯದೇ ಇರಲಾರದು. ಇದಕ್ಕಾಗಿ ಚಿಂತಿಸಬೇಕಾಗಿಲ್ಲ. ಶಾಸ್ತ್ರದಲ್ಲಿ ಕೆಲವು ಸರಳ ಪರಿಹಾರಗಳು ಇವೆ. ಆ ಪರಿಹಾರ ಮಾಡಿಕೊಂಡು ವಾಸ್ತುದೋಷ ನಿವಾರಣೆ ಮಾಡಿಕೊಳ್ಳಬಹುದು. ಮೊದಲಿಗೆ ದಿನಕ್ಕೊಬ್ಬರಿಗಾದರೂ ಮನೆ ಮುಂದೆ ಬಂದವರ ಭಿಕ್ಷೆ ನೀಡಿ ಎಲ್ಲ ದೋಷಗಳು ನಿರ್ನಾಮವಾಗುತ್ತದೆ. ಮನೆ ಮುಂದೆ ಬರುವ ದನ ಕರುಗಳಿಗೆ ಆಹಾರ ನೀಡಿ ಅತ್ಯಂತ ಶುಭವಾಗುತ್ತದೆ. ಮನೆಯ ಸದಸ್ಯರು ಸದಾಕಾಲ ನಗುಮುಖದಿಂದ ಸಂತೃಪ್ತಿ, ಪ್ರೇಮ, ಅನ್ಯೋನ್ಯತೆಯಿಂದ ಇದ್ದರೆ ಮನೆಯು ಸ್ವರ್ಗಕ್ಕಿಂತಲೂ ಮಿಗಿಲಾಗುತ್ತದೆ. ಮನೆಯ ಒಡತಿ ಚಿಕ್ಕ ಚಿಕ್ಕ ವಿಷಯಗಳಿಗೆ ಜಗಳವಾಡುವುದು, ಕಣ್ಣೀರು ಹಾಕುವುದು, ಮುನಿಸಿಕೊಳ್ಳುವುದು ಮಾಡಿದರೆ ಮನೆಗೆ ಒಳ್ಳೆಯದಾಗುವುದಿಲ್ಲ. ಪ್ರತಿದಿನ ಮನೆಯ ಯಜಮಾನ ಅಥವಾ ಯಜಮಾನಿ ಶುಚಿಯಾಗಿ ಬೆಳಿಗ್ಗೆ ಮತ್ತು ಸಂಜೆ ಸಮಯದಲ್ಲಿ ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡಬೇಕಾಗುತ್ತದೆ. ಮನೆಗೆ ಬಂದ ಅತಿಥಿಗಳು ಗೌರವಿಸಿ ಪ್ರೀತಿಯಿಂದ ನಡೆದುಕೊಳ್ಳಬೇಕಾಗುತ್ತದೆ. ಯಾವ ಶತ್ರುಗಳಾದರೂ ಸಹ ಹೀಗೆ ಮಾಡಬೇಕಾಗುತ್ತದೆ. ಮನೆಯ ಬೆಳಕು ಬರುವ ಹಾಗೆ, ಗಾಳಿ ಬರುವ ಹಾಗೆ ಕಿಟಕಿ ಬಾಗಿಲುಗಳನ್ನು ತೆಗೆಯಬೇಕಾಗುತ್ತದೆ. ಎಲ್ಲವನ್ನೂ ಮುಚ್ಚಿ ಇಡುವುದು ಅಷ್ಟು ಯೋಗ್ಯವಲ್ಲ. ಮನೆಯ ಆವರಣ ಅಥವಾ ಒಳಗಡೆ ಶುಚಿಯಾಗಿ ಇಟ್ಟುಕೊಳ್ಳಬೇಕಾಗುತ್ತದೆ. ಶುಚಿಯಾಗಿದ್ದರೆ ಮಾತ್ರ ಮನೆಗೆ ಲಕ್ಷ್ಮಿ ಬರುವುದು ಖಂಡಿತ. ಮನೆಯಲ್ಲಿ ದೇವರ ಕೋಣೆ ಸಪರೇಟ್ ಇದ್ದರೆ ಇನ್ನೂ ಒಳ್ಳೆಯದು. ಏಕೆಂದರೆ ಶುಚಿಯಾದ ಸಮಯದಲ್ಲಿ ಮಾತ್ರ ಆ ಜಾಗ ಹೋಗಿ ಪೂಜೆ ನಮಸ್ಕಾರ ಮಾಡುವುದು ಉತ್ತಮ. ಮನೆಯ ಮುಂದೆ ಬಹಳ ಮುಖ್ಯವಾಗಿ ಈಶಾನ್ಯ ಭಾಗದಲ್ಲಿ ತುಳಸಿ ಕಟ್ಟೆಯನ್ನು ನಿರ್ಮಿಸಬೇಕಾಗುತ್ತದೆ. ಪ್ರತಿದಿನ ತುಳಸಿ ಕಟ್ಟೆಗೆ ಪೂಜೆ ಮಾಡಬೇಕಾಗುತ್ತದೆ. ಪ್ರತಿದಿನ ಹೊಸಲಿಗ ಪೂಜೆ ಮಾಡಿದರೆ ಮತ್ತು ನಿತ್ಯ ಅದನ್ನು ಶುಚಿಗೊಳಿಸಬೇಕಾಗುತ್ತದೆ. ಹೊಸಲಿನ ಮೇಲೆ ತೋರಣದ ರೀತಿ ಹೂವು ಅಥವಾ ಪೂಜೆಗೆ ಯೋಗ್ಯವಾದ ವಸ್ತುವನ್ನು ಹಾಕುವುದು ಒಳ್ಳೆಯದು. ಮುಂದಿನ ಭಾಗದಲ್ಲಿ ಪ್ರತಿಯೊಂದು ದಿಕ್ಕಿನ ಬಗ್ಗೆ ಮಾಹಿತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಶುಭವಾಗಲಿ.